ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ರಾಜಕೀಯ ಪಕ್ಷಗಳು ಅಂದಾಗ ಕೆಸರೆ ಚಾಟ ಇರೋದು ಸರ್ವಸಾಮಾನ್ಯ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ. ಆದರೆ ಕೆಲವೊಂದಿಷ್ಟು ಪಕ್ಷದ ಒಳ ಬೇಗುದಿಗಳು ಬೀದಿಗೆ ಬಂದಾಗ ಅದು ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಲೇ ಇರುತ್ತದೆ. ಹಾಗಾಗಿ ಈಗ ಬೀದರ್ ಜಿಲ್ಲಾ ಬಿಜೆಪಿಯಲ್ಲಿ ಒಳಬೇಗುದಿ ಇದೆ ಅನ್ನೋ ಮಾತು ಈಗಾಗಲೇ ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಒಂದು ಬಣ, ರಾಜಶೇಖರ್ ಪಾಟೀಲ್ ಅವರು ಇರ್ಬೋದು, ಅದೇ ರೀತಿ ಅರವಿಂದ್ ಕುಮಾರ್ ಅರಳಿ ಮತ್ತು ಇನ್ನಿತರ ನಾಯಕರು ಈಗಾಗಲೇ ಸುರ್ಜೇವಾಲಾ ಅವರನ್ನು, ಡಿ.ಕೆ. ಶಿವಕುಮಾರ್ ಅವರನ್ನು, ಖರ್ಗೆಜಿ ಅವರನ್ನು ಎಲ್ಲರನ್ನ ಭೇಟಿಯಾಗಿ ಜಿಲ್ಲೆಯ ಸ್ಥಿತಿಗತಿಗಳ ಬಗ್ಗೆ, ಪಕ್ಷದ ಕಾರ್ಯಚಟುವಟಿಕೆಗಳ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಅನೇಕ ಉದಾಹರಣೆಗಳು ಈಗಾಗಲೇ ಇದೆ. ಈಗ ಸದನ ನಡೆಯುವಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೀದರ್ನ ಕಾಂಗ್ರೆಸ್ನ ಇನ್ನೊಂದು ಬಣ, ಕೆಲವೊಂದು ಕಡೆ ಹೇಳೋದಾದರೆ ಅತೃಪ್ತ ಬಣ, ಇಲ್ಲಾಂದರೆ ರಾಜಶೇಖರ್ ಪಾಟೀಲ್ ಅವರ ಬಣ, ಅರಳಿ ಬಣ, ಈ ಥರ ಬಿಂಬಿಸೋದು ಸರ್ವಸಾಮಾನ್ಯ. ಆದರೆ ಕಾಂಗ್ರೆಸ್ನ ಒಂದು ಬಣ ಬೀದರ್ ಜಿಲ್ಲೆಯ ಸಮಸ್ಯೆ ಪರಿಹಾರ ಆಗುವವರೆಗೆ ಯಾವುದೇ ನಿಗಮ ಮಂಡಳಿಗಳಿಗೆ ನಾಮನಿರ್ದೇಶನ ಮಾಡಬಾರ್ದು ಮತ್ತು ಬಿಜೆಪಿ ಮನಸ್ಥಿತಿ ಹೊಂದಿರುವಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಹಾಗೂ ಸಚಿವರ ಮತ್ತು ಪಕ್ಷದ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ನಿಯೋಗವೊಂದು ಇವತ್ತು ಮನವಿ ಪತ್ರವನ್ನು ನೀಡಿದೆ. ಮನವಿ ಪತ್ರದಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದು ವಿಷಯಗಳನ್ನು ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆ ಈ ಒಂದು ಚರ್ಚೆಗೆ ಇವತ್ತು ಸಂಸ್ಥೆಯ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿ ಅವರಿದ್ದಾರೆ. ಅವ್ರ ಜೊತೆ ಈ ಒಂದು ರಾಜಕೀಯದ ಸನ್ನಿವೇಶಗಳು ಹಳೆಯ ಕಾಲದೇನು 1989ರಿಂದ ಕೆಲವೊಂದು ಅಂಶಗಳನ್ನು ಅವರು ಅದರಲ್ಲಿ ಪ್ರಸ್ತುತಪಡಿಸಿದ್ದು, ಅವುಗಳ ಕುರಿತು ಚರ್ಚೆ ಮಾಡ್ಕೊತ ಇವತ್ತಿನ ಸನ್ನಿವೇಶಕ್ಕೆ ಯಾವ ರೀತಿ ನಡೀತಾ ಇದೆ ರಾಜಕೀಯ ಸಮೀಕರಣ ಅನ್ನೋ ಕುರಿತು ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊಟ್ಟ ಮೊದಲನೇದಾಗಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಒಳ ಬೇಗುದಿಯ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಒಂದೇ ಮಾತ್ರ, ಬೀದರ ಜಿಲ್ಲೆಯ ರಾಜಕಾರಣದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಯಾವುದೇ ಪಕ್ಷ ಸಾಚೆ ಆಗಿ ಉಳಿದಿಲ್ಲ. ಅದು ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಇನ್ನು ಯಾವ ಪಕ್ಷದಲ್ಲಿ ಎಷ್ಟು ಬೇಗುದಿ ಇದೆ, ಪುರಾತನ ಕಾಲದಿಂದಲೂ, ಅಂದರೆ ಯಾವಾಗಿನಿಂದ ಈ ಪಕ್ಷಗಳು ಹುಟ್ಟುಕೊಂಡು ಬಂದವೋ ಆವತ್ತಿನ ಹಿಡಿದು ಒಳ ಜಗಳಗಳು ಇವೆ. ಇವತ್ತೇ ಅಲ್ಲ, ಕಾಂಗ್ರೆಸ್ನಲ್ಲಿ ಇದೆ, ಬಿ ಜೆ ಪಿಯಲ್ಲಿಯೂ ಇದೆ. ಇನ್ನು ಒಂದು ಸಮಸ್ಯೆ ಬರ್ತದೆ. ಇವತ್ತಿನ ದಿವಸ ಒಂದು 30 ಜನ ಒಳ್ಳೆಯ ಅಧಿಕಾರಿಗಳು, ಅಂದರೆ ಪದಾಧಿಕಾರಿಗಳು, ಪಕ್ಷದ ಬಗ್ಗೆ ನಿಷ್ಠಾವಂತರು, ಒಂದು ಕಡೆ ಒಂದು ಬಣ ತಗೊಂಡು ಮುಖ್ಯಮಂತ್ರಿಯವರಿಗೆ ಭೇಟಿ ಆಗಬೇಕಾದ್ರೆ ಅದರ ಬಗ್ಗೆ ಬೀದರ ಜನರು ವಿಚಾರ ಮಾಡಬೇಕಾಗ್ತದೆ, ಸರ್ಕಾರದವರು ವಿಚಾರ ಮಾಡಬೇಕಾಗ್ತದೆ. ಒಂದು ಪ್ರಶ್ನೆ ನಾವು ಸಹಜವಾಗಿ ನೆನಪಿಡಬೇಕು. ರಾಜಕಾರಣದಲ್ಲಿ ಒಂದು ಸ್ಥಾನದಲ್ಲಿ ಇದ್ದಾಗ ಮತ್ತೊಂದು ಬಣ ಅದನ್ನು ವಿರೋಧ ಮಾಡೋದು ಸಹಜ. ಒಬ್ಬರು ಅಧಿಕಾರದಲ್ಲಿದ್ದಾಗ ಮತ್ತೊಬ್ಬರು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ವಿರೋಧ ಆಗೋದು ಸಹಜ. ಆದರೆ ರಾಜಶೇಖರ್ ಪಾಟೀಲರು ಒಬ್ಬ ನುರಿತ ರಾಜಕಾರಣಿ, ಜಿಲ್ಲೆಯ ಹಿರಿಯ ರಾಜಕಾರಣಿ, ಸಮಾಜಕ್ಕೆ ಸ್ಪಂದಿಸುವ ರಾಜಕಾರಣಿ. ಅವರು ಯಾವಾಗ ವಿರೋಧ ಮಾಡ್ತಾರಂದರೆ ಆ ಪಕ್ಷದ ವರಿಷ್ಠರು ಆ ಕಡೆ ಗಮನ ಹರಿಸಬೇಕಾಗ್ತದೆ, ಜನರು ಆ ಕಡೆ ಲಕ್ಷ್ಯ ಕೊಡಬೇಕಾಗ್ತದೆ. ಇದು ಅವರು ಒಳಗಿನ ಪಕ್ಷದ ವಿಷಯ. ಆದರೆ ಪಕ್ಷದ ಮೀಟಿಂಗ್ನಲ್ಲಿ ಅವರು ಚರ್ಚೆ ಮಾಡಿದರೆ ನಮಗೆ ಚರ್ಚೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಬೀದಿಗೆ ಬಂದಾಗ ಇದು ಸಮಾಜದ ಪ್ರಶ್ನೆ ಆಗ್ತದೆ, ನಾವು ಸಮಾಜದಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಇವತ್ತಿನ ದಿವಸ ಈಶ್ವರ ಖಂಡ್ರೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ, ಈಶ್ವರ ಖಂಡ್ರೆ ಒಬ್ಬ ಪ್ರಭಾವಿ ರಾಜಕಾರಣಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕ್ಯಾರೆಕ್ಟರ್ ಒಳ್ಳೆಯದಿದೆ, ಅದ್ರ ಬಗ್ಗೆನೂ ಯಾರೂ ಟೀಕೆ ಮಾಡೋಂಗಿಲ್ಲ. ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಅವರು ಸಭೆಯಲ್ಲಿ ಮೀಟಿಂಗ್ಗಳು ತಗೊಳ್ತಾ ಇದ್ದಾಗ ಅಧಿಕಾರಿಗಳು ನಡುಗ್ತಾರೆ. ಇದನ್ನು ಅಲ್ಲಿ ಇದ್ದವರು ನೋಡಿದವರು ಅವ್ರಿಗೆ ಗೊತ್ತಾಗ್ತದೆ. ಆಮೇಲೆ ಅದ್ರ ಬಗ್ಗೆ ಅವರು ಅಭ್ಯಾಸ ಮಾಡ್ತಾರೆ, ಆ ವಿಷಯದ ಮೇಲೆ. ಆ ರೀತಿಯಿಂದ ಅವ್ರು ತಗೊಳ್ತಾರೆ. ಅದು ಇರಲಿ, ಅವ್ರು ಯಾರು ಒಳ್ಳೆಯವರು ಯಾರು ಕೆಟ್ಟರು. ಆದರೆ ಒಂದು ಪ್ರಶ್ನೆ ಬರ್ತದೆ, ಉಸ್ತುವಾರಿ ಮಂತ್ರಿ ಅಂದರೆ ಜಿಲ್ಲೆಗೆ ಹಿರಿಯರು,
ಹೌದು ಸರ್. ಜಿಲ್ಲೆಯದ ಎಲ್ಲ ಕೆಲಸಗಳನ್ನು ಅವ್ರು ನೋಡಬೇಕು. ಜೊತೆಗೆ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಎಲ್ಲರೂ ಕೂಡಿಕೊಂಡು ಹೋಗ್ತಾ ಇದ್ದಾರೆ ಇದು ನೋಡೋ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಇವತ್ತಿನ ದಿವಸ ಸುರ್ಜಾವಾಲಾಗೆ ಭೇಟಿಯಾದರು, ಶಿವಕುಮಾರ್ ಅವರಿಗೆ ಭೇಟಿಯಾದರು, ಇವರು ಎಲ್ಲರಿಗೆ ಭೇಟಿಯಾಗಿ ಈಗ ಮತ್ತೆ ಮುಖ್ಯಮಂತ್ರಿಗೆ ಭೇಟಿಯಾದರು. ಇಷ್ಟು ಹೊತ್ತಿಗೆ ಬೆಳೀಲಿಕ್ಕೆ ಬಿಟ್ಟಾರ ಅಂದರೆ ಈಶ್ವರವರು ಎಲ್ಲಿಯಾದರೂ ತಪ್ತಾ ಇದ್ದಾರೆ ಅನ್ನೋ ಸಂಶಯ ಬರ್ತದೆ. ಯಾಕಂದರೆ ಪಕ್ಷದ ಒಬ್ಬ ಉಸ್ತುವಾರಿ ಮಂತ್ರಿ ಅಂದರೆ ಜಿಲ್ಲೆಗೆ ಹಿರಿಯರು, ಪಕ್ಷಕ್ಕೆ ಮುಖಂಡರು ಎರಡೂ ಇದ್ದಾಗ ತನ್ನ ಪಕ್ಷದಲ್ಲಿ ಏನು ನಡೀತಾ ಇದೆ, ಬೇರೆಯವ್ರಿಗೆ ಏನು ಅನಿಸಿಕೆ ಇದೆ ಅದನ್ನು ಅವರು ಗಮನಿಸಬೇಕಾಗಿತ್ತು. ಯಾವಾಗ ಒಂದು ಸಣ್ಣ ಪುಟ್ಟ ವಿಷಯ ಇದ್ದಾಗ ಏನು ಪ್ರಶ್ನೆ ಇಲ್ಲ. ಬೀದರ್ನಲ್ಲಿ ಮೀಟಿಂಗ್ ಮಾಡಿ ಸುರ್ಜಾವಾಲಾ ಅವರಿಗೆ ಭೇಟಿಯಾಗಿ, DK ಶಿವಕುಮಾರ್ ಅವರಿಗೆ ಭೇಟಿಯಾಗಿ, ಮುಖ್ಯಮಂತ್ರಿಯವರಿಗೆ ಭೇಟಿಯಾಗುವವರಿಗೆ ಹೋಗಿದೆ ಅಂದರೆ ಇದರಲ್ಲಿ ಏನೋ ಒಂದು ಒಡಕು ಪ್ರಾರಂಭ ಆಗಿದೆ ಅಥವಾ ಇದರಲ್ಲಿ ಏನಾದರೂ ಸತ್ಯಾಂಶ ಇದೆ, ಅದರ ಬಗ್ಗೆ ಆ ಪಕ್ಷದವರು ನೋಡಬೇಕು. ನಾನು ಇದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಕೇವಲ ಈಗ ಪಕ್ಷದ ಪ್ರಶ್ನೆ ಆಗುವುದಿಲ್ಲ. ಅವರು ಪಕ್ಷದ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ಕೊಂಡು ಏನಾದರೂ ಮಾಡಿದ್ರೆ ಏನೂ ಇಲ್ಲ. ಇದು ಸಾರ್ವಜನಿಕವಾಗಿ ಬಂದಿದೆ, ಈಗ ಬೀದಿಗೆ ಬಂದಿದೆ. ಇದು ಸಮಾಜದ ಪ್ರಶ್ನೆ. ಇವತ್ತು ರಾಜಶೇಖರ್ ಪಾಟೀಲ್ರಾಗಲಿ ಈಶ್ವರ್ ಖಂಡ್ರೆಯವರಾಗಲಿ ಎರಡೂ ಗುಂಪು ಜಗಳ ಆಡಿ ಬೀದರ್ ಜಿಲ್ಲೆಗೆ ಏನಾದರೂ ಹಾನಿ ಆಗ್ತದೆ ಎಂಬುದು ಜನರು ವಿಚಾರ ಮಾಡಬೇಕಾಗ್ತದೆ. ಯಾಕಂದರೆ ಇದು ಜಿಲ್ಲೆಯ ಸಮಸ್ಯೆ, ಜಿಲ್ಲೆ ಆಗು ಹೋಗೋ ಸಮಸ್ಯೆ. ಅನೇಕ ತಪ್ಪುಗಳು ಪಕ್ಷದಲ್ಲಿ ಆಗ್ತವೆ, ಅದು ಅಲ್ಲೇ ಸುಧಾರಿಸ್ಕೋಬೇಕು. ಜಾರು ಬಿದ್ದರೆ ಯಾರೂ ನೋಡಲಾರ್ದಂಗೆ ಕಾಣಲಾರ್ದಂಗೆ ಹೇಳ್ಬೇಕು ಅಂತ ಒಂದು ಗಾದೆ ಮಾತಿದೆ. ಅದನ್ನು ಇಲ್ಲಿ ಪಕ್ಷದಲ್ಲಿ ಆಗ್ತಾ ಇಲ್ಲ ಅಂತ ತೋರ್ತಾ ಇದೆ. ಇವಾಗ ಇವತ್ತಿನ ದಿವಸ ಮುಖ್ಯಮಂತ್ರಿಯವರಿಗೆ ಅವರು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಇದು ಗಮನಕ್ಕೆ ಬಂದ ಮೇಲೆ ಸಮಾಜಕ್ಕೆ ಇದನ್ನು ಸತ್ಯ ಪರಿಸ್ಥಿತಿ ತಲುಪಿಸೋದು ನಮ್ಮದು ಕರ್ತವ್ಯ. ಅದಕ್ಕಾಗಿ ತಮ್ಮ ಮುಂದೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಅರ್ಜಿ ಕೊಡೋದ್ರಲ್ಲಿ ನಾನು ಪರಿಶೀಲಿಸಿದಾಗ ಸ್ವಲ್ಪ ಎಡವಟ್ಟು ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಯಾರೋ ಟೈಪ್ ಮಾಡಿದ್ದಾರೆ, ಯಾರ್ಯಾರೋ ಸೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಒಂದು ಕಡೆ ಹೇಳ್ತಾರೆ ಈಶ್ವರ್ ಖಂಡ್ರೆ ಅವ್ರದ್ದು ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ, ಇಲ್ಲಿ ಅಲ್ಲೋಲ್ಕೊಳ್ಳೋರು ಆಗ್ತಾ ಇದೆ ಅಂತ. ಮತ್ತೊಂದು ಕಡೆ ಹೇಳ್ತಾರೆ ಅಧಿಕಾರಿಗಳಿಗೆಲ್ಲ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ತನಗೆ ಬೇಕಾದಂಗೆ ಕೆಲಸ ಮಾಡ್ತಾರೆ. ಇದು ಅವರ ಅಪ್ಲಿಕೇಶನ್ದಲ್ಲೇ ಕೊಟ್ಟಿದ್ದನ್ನು ನೋಡಿದ್ರೆ ಸ್ವಲ್ಪ ಎಲ್ಲೋ ಎಡವಟ್ಟಾಗಿದೆ. ಅದು ವಿರೋಧ ಮಾಡೋ ಭರದಲ್ಲಿ ಏನೇನೋ ಬರ್ದಾರೆ ಅಂದಂಗೆ ಅದು ಆಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ರಾಜಶೇಖರ್ ಪಾಟೀಲ್ ಗುಂಪು ಅವ್ರಿಗೆ ಒಂದು ಮಾತು ನಾನು ಹೇಳಬೇಕಂತೀನಿ. ನೀವು ಇಬ್ಬರು ಜನಪ್ರತಿನಿಧಿಗಳು, ಬೀದರ ಅಭಿವೃದ್ಧಿ ಬಗ್ಗೆ ಏನಾಗ್ತದೆ ನೋಡಬೇಕು. ನಾವು ಮೈಸೂರು ಕಡೆ ಜನರಿಗೆ ನೋಡಬೇಕು. ಕೇವಲ ಅವ್ರ ಪಕ್ಷದವರು ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆಗೆ ಏನಾದರೂ ಒಳ್ಳೇದು ಮಾಡೋದಿದ್ರೆ ಎಲ್ಲರೂ ಕೂಡಿ ಮಾಡ್ತಾರೆ. ಆ ಪ್ರವೃತ್ತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೆಳೆದು ಬರ್ತಾ ಇಲ್ಲ. ಇವತ್ತಿನ ದಿವಸ ಡಿ ಗ್ರೂಪ್ ನೌಕರರ ಬಗ್ಗೆ ಹೇಳ್ತಾ ಇದ್ದಾಗ ಒಂದು ಮಾತು ಬಂದಿದೆ. ಡಿ ಗ್ರೂಪಿನ ಬಗ್ಗೆ ಪೂರ್ಣ ಮಾಡೋರು ಯಾರು ಅಧಿಕಾರದಲ್ಲಿರ್ತಾರೋ ಅವರು ಅಧಿಕಾರ ಮಾಡೇ ಮಾಡ್ತಾರೆ, ಅದ್ರ ಎರಡು ಮಾತಿಲ್ಲ. ಆದರೆ ಅಲ್ಲಿ ಜಾತಿವಾರು ಮೀಸಲಾತಿ ಇದನ್ನೆಲ್ಲ ನೋಡೋ ಜವಾಬ್ದಾರಿ ಜಿಲ್ಲಾಧಿಕಾರಿದಿರ್ತದೆ. ಡಿ ಗ್ರೂಪ್ನಲ್ಲಿ ಒಂದು ಹೊತ್ತಿಗೆ ಅದು ಮಾಡಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಯವ್ರು ತಪ್ಪಿದಂಗೆ ಆಗ್ತದೆ, ಈಶ್ವರ್ ಖಂಡ್ರೆ ಮಾಡಿದಂಗೆ ಆಗೋದಿಲ್ಲ. ಅದನ್ನು ನಾವು ಗಮನದಲ್ಲಿಡಬೇಕು. ಯಾಕಂದರೆ ಈಶ್ವರ್ ಖಂಡ್ರೆ ಪತ್ರ ಕೊಟ್ಟು ಹೇಳ್ಬೋದು, ಫೋನ್ನಲ್ಲಿ ಹೇಳ್ಬೋದು ಇಂಥವ್ರಿಗೆ ಮಾಡಿರಿ ಅಂತ. ಎಲ್ಲ ಮುಖಂಡರು ಹೇಳ್ತಾರೆ ತನ್ನ ಕಾರ್ಯಕರ್ತರಿಗೆ ಮಾಡಿರಿ ಅಂತ. ಆದರೆ ಮೀಸಲಾತಿ ಇದನ್ನು ಮೀರಿ ಮಾಡಿದ್ದಾರೆ ಅಂದರೆ ಜಿಲ್ಲಾಧಿಕಾರಿ ತಪ್ಪು ಮಾಡಿದ್ದಾರೆ, ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿದ್ದಾರೆ ಅಂತ ಆಗ್ತದೆ. ಅದಕ್ಕಾಗಿ ನಾವು ಟೀಕೆ ಮಾಡುವಾಗ ಸಹಿತ ಅಥವಾ ಅರ್ಜಿ ಕೊಡುವಾಗೂ ಸಹಿತ ನಾವು ರಾಜಕಾರಣದಲ್ಲಿ ಟೀಕೆ ಮಾಡಿ ಅವ್ರು ಒಳ್ಳೆಯವರಿಲ್ಲ ಅಂತ ಹೇಳ್ರಿ,
ಉಸ್ತುವಾರಿ ಮಂತ್ರಿ ಬದಲಾವಣೆ ಆಗಲಿ ಅಂತ ಹೇಳಿ, ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಬದಲಾವಣೆ ಅಂತ ಆಗಲಿ ಹೇಳಿ, ಆದರೆ ನಾವು ಕೆಲವು ವಿಷಯಗಳನ್ನು ಮಂಡಿಸುವಾಗ ಅದು ಸಾಮಾನ್ಯವಾಗಿ ಎಲ್ಲರಿಗೆ ಅನುಕೂಲವಾಗುವಂಗೆ ಅಥವಾ ಎಲ್ಲರಿಗೆ ತಿಳಿದು ಬರುವಂಗೆ ಅಥವಾ ಅದರಲ್ಲಿ ಸತ್ಯಾಂಶ ಇರಂಗೆ ಮಾಡಬೇಕು. ಇನ್ನು ಒಂದು ಪಕ್ಷದಲ್ಲಿ ಸಸ್ಪೆಂಡ್ ಆಗಿದ್ರ ಬಗ್ಗೆ ಒಂದು ಉಲ್ಲೇಖ ಬಂದಿದೆ, 2 ಉಲ್ಲೇಖಗಳಿದೆ. ಸಸ್ಪೆಂಡ್ ಆಗಿದೆ. 1989 ಚುನಾವಣೆಯಲ್ಲಿ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಇವರ ಸಹೋದರ ಅಂದ್ರೆ ಈಶ್ವರ್ ಖಂಡ್ರೆ ಅವರ ಸಹೋದರನನ್ನ ಪಕ್ಷೇತರವಾಗಿ ಕಣಕ್ಕಿಳಿಸಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಸಿದ್ದಕ್ಕೆ ಅಂದಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕ್ರಾವ್ ಫುಲೇಕರ್, ಅಭ್ಯರ್ಥಿಗಳಾದ ಸುಭಾಷ್ ಅಷ್ಟೂರ್, ಗಣಪತರಾವ್ ಖೂಬಾ, ಮಹೇಂದ್ರ ಕುಮಾರ್ ಮತ್ತು ಬಸವರಾಜ್ ಪಾಟೀಲ್ ಅವರು ಸೇರಿ ಖಂಡ್ರೆ ಅವರ ಪಕ್ಷ ವಿರೋಧಿ ಚಟುವಟಿಕೆಗಾಗಿ ಅವರ ವಿರುದ್ಧ ಪಕ್ಷದ ವರಿಷ್ಠರಿಗೆ ದೂರು ದಾಖಲಿಸಿದ್ರು ಮತ್ತು ಅಂದು ಅವರನ್ನ ಅಮಾನತು ಕೂಡ ಪಕ್ಷಗೊಳಿಸಿತ್ತು ಅಂತ ಹೇಳಿದ್ದಾರೆ. ನೋಡಿ, ಇದ್ರ ಜೊತೆಗೆ 2002ರ ವಿಧಾನ ಪರಿಷತ್ ಚುನಾವಣೆ ಇದಾದ್ಮೇಲೆ ಅವಾಗ ಬಸವರಾಜ್ ಪಾಟೀಲ್ ಪಕ್ಷದ ಅಭ್ಯರ್ಥಿ, ಅದೇ ರೀತಿ ಜನತಾ ಪಕ್ಷದ ಅಭ್ಯರ್ಥಿ ಬಾಬುರಾವ್ ಗುದ್ಗೆ ಅವರನ್ನ ಇವ್ರು ಬೆಂಬಲ ಕೊಡ್ತಾರೆ ಅಂತ ಈ ಒಂದು ಉಲ್ಲೇಖ ಮಾಡ್ತಾರೆ. ಮತ್ತು 2002ರಲ್ಲಿ 6 ವರ್ಷಗಳ ಕಾಲ ಇವ್ರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರು ಅಂತ ಅಂದ್ರೆ ಡಾಕ್ಟರ್ ವಿಜಯ್ ಕುಮಾರ್ ಖಂಡ್ರೆ ಅವರು, ಸ್ವರ್ಗೀಯ ವಿಜಯ್ ಕುಮಾರ್ ಖಂಡ್ರೆ ಅವರು ಮತ್ತು ಪಕ್ಷದ ನಾಯಕರಾಗಿರೋ ಈಶ್ವರ್ ಖಂಡ್ರೆ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಾರೆ. ಆದ್ರೆ 2003ಕ್ಕೆ ಮತ್ತೆ ಅವ್ರನ್ನ ಪಕ್ಷಕ್ಕೆ ಕರೆತರುವಂತ ಕೆಲಸ ಆಗುತ್ತೆ. ನೋಡಿ, ಇದು ಈ ಚರ್ಚೆ ಮಾಡಲಿಕ್ಕೆ ನಗು ಬರ್ತದೆ. ರಾಜಕಾರಣಿಗಳಲ್ಲಿ ಸಸ್ಪೆಂಡ್ ಆದರು ಅಂತಂದರೆ ಮುಂದೆ ಪ್ರಮೋಷನ್ ಆಗ್ತಾರೆ ಅಂತ. ಸರ್ಕಾರಿ ನೌಕರರಲ್ಲಿ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತಲ್ಲಿ ಇಟ್ಟಾರಂದರೆ ಅವ್ನ ಪ್ರಮೋಷನ್ ಸಮೀಪ ಬಂದಿದೆ ಅಂತ ಅರ್ಥ. ಅದೇ ರೀತಿ ಇದೆ. ಯಾಕಂದರೆ ನೀವು ರಾಜ್ಯದ ರಾಜಕಾರಣ ಅಷ್ಟೇ ಅಲ್ಲ, ರಾಷ್ಟ್ರದ ರಾಜಕಾರಣ ತೆಗೆದು ನೋಡ್ರಿ. ಕೇವಲ ಸಸ್ಪೆಂಡ್ ಆದವರು, ಪಕ್ಷ ಬಿಟ್ಟು ಬಂದವರು ಅಥವಾ ಬೇರೆ ಪಕ್ಷಕ್ಕೆ ಹೋದವರು ಇಂಥವರೇ ರಾಜಕಾರಣದಲ್ಲಿದ್ದಾರೆ. BJPದಲ್ಲಿಲ್ವಾ? ಬರೀ ಕಾಂಗ್ರೆಸ್ನಲ್ಲಿದ್ದಾರೆ. ಜನಾರ್ದನ್ ರೆಡ್ಡಿ ಉಚ್ಚಾಟನೆಗೊಂಡ್ರು, ಹೊಸ ಪಕ್ಷವನ್ನ ಕಡಿದ್ರು, ಮತ್ತೆ ರಾಮು ಅವರು ಹೊಸ ಪಕ್ಷವನ್ನ ಕಡಿದ್ರು, ಮತ್ತೆ ಬಿಜೆಪಿಗೆ ಬಂದ್ರು. ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಅವ್ರದ್ದೊಂದು ಕತೆ. ಈಗ ಅದು ಮುಂದೆ ಏನಾಗುತ್ತೆ ಇದನ್ನೆಲ್ಲ ನೋಡಿದ್ರೆ ನಾವು ಜನರು ಶಾಣ್ಯರಾಗಬೇಕು. ಇವ್ರು ಯಾರ್ಯಾರು ಎಷ್ಟೆಷ್ಟು ನೀರಾಗಿದ್ದಾರಂಬಲ್ಲಿ ಅಳತೆ ಮಾಡೋದು ನಮಗೆ ಬರಬೇಕು. ಅದು ಆಗಿಲ್ಲ ಅಂದರೆ ಈ ಉಚ್ಚಾಟನೆ ಆಗೋದು, ಸರ್ಕಾರಿ ನೌಕರರು ಅಮಾನತಿನಲ್ಲಿ ಆಗಿರೋದು, ಇದು ಏನು ದೊಡ್ಡ ಪ್ರಶ್ನೆ ಅಲ್ಲ. ಯಾಕಂದರೆ ಈ ರಾಜಕಾರಣಿಗಳಲ್ಲಿ ಒಂದು ವಿಷಯ ಹೇಳ್ತೀನಿ, ಯಡಿಯೂರಪ್ಪ ಅವ್ರ ಮೇಲೆ ಬ್ಲೇಮ್ ಇದೆ, ಮುಖ್ಯಮಂತ್ರಿಗಳ ಮೇಲೆ ಬ್ಲೇಮ್ ಇದೆ. ಅವ್ರು ಉಚ್ಚಾಟನೆ ಮಾಡಬೇಕು ಅಂತೇಳಿ ಅವ್ರ ಮೇಲೂ ಇದೆ. ಆಮೇಲೆ ಅವರು ಎಲ್ಲ ಪಕ್ಷಗಳು ಬಿಟ್ಟು ಬಂದವ್ರೆ. ಇವ್ರು ಯಾರೂ ಸಾಚ ಇಲ್ಲ. ರಾಜಕಾರಣದಲ್ಲಿ ಸಾಚ ಇದ್ದವ್ರು ನಡೀಲಿಕ್ಕಾಗಲ್ಲ, ಯಾರೇ ಇರಲಿ. ಅವರು ಭೀಮಣ್ಣ ಖಂಡ್ರೆ ಅವರು PSPದು ಇದ್ದಾಗ ದಿಲ್ಲಿಯಲ್ಲಿನ್ನು ಪ್ರಧಾನಮಂತ್ರಿನೂ ನಡುಗ್ತಿರು, ಆ ರೀತಿ ಕಂಟ್ರೋಲ್ ಇತ್ತು. ಅವ್ರ ಮುಂದೆ ಅಶೋಕ್ ಮೆಹ್ತಾಂದು ಮಾತು ಕೇಳಿ ಕಾಂಗ್ರೆಸ್ನಲ್ಲಿ ಸೇರಿದ್ರು. ಆಮೇಲೆ ಅವ್ರ ಮೇಲೆ ಟೀಕೆ ಪ್ರಾರಂಭ ಅದು. ಅಂದರೆ ಇವರು ಪಕ್ಷ ಬ್ಯಾಸಲಿ ತತ್ವಕ್ಕಾಗಿ ಪಕ್ಷಗಳು ಕಟ್ಟಿಲ್ಲ, ಅಧಿಕಾರಕ್ಕಾಗಿ ಪಕ್ಷಗಳು ಆಗ್ತಾಯಿವೆ. ತತ್ವಕ್ಕಾಗಿ ಪಕ್ಷ ಇದ್ದರೆ BJPದು ಮೊದಲು ಜನಸಂಘ ಇತ್ತು. ಆ ಹೊತ್ತಿಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಒಂದು ಮಾತು ಹೇಳಿದರು, ನೀವು ಸಾಯುವವರಿಗೆ ಜನಸಂಘನಲ್ಲಿದ್ದರೆ ಅಧಿಕಾರದಲ್ಲಿ ಬರ್ತೀರಿ ಅಂತ ನಾನು ಹೇಳೋದಿಲ್ಲ. ಯಾವಾಗ ಬರ್ತೀರಿ, ಆದರೆ ನೀವು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಸಾಯುವವರಿಗೆ ನೀವು ಜನಸಂಘ ಆಗಿದ್ದರೆ ಒಬ್ಬ ಭಾರತದ ಸುಪುತ್ರರಾಗಿ ಸಾಯ್ತೀರಿ ಅಂತ ಹೇಳಿದರು. ಎಷ್ಟು ಜನ ಕೇಳಿದ್ರು, ಅವರು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಇವತ್ತು BJPದಾಗ ಬಂದರು, ಇವರು ಪಕ್ಷ ಬಿಟ್ಟರೆ. ಅಂದರೆ ಅಧಿಕಾರದಲ್ಲಿ ಇದ್ದರೆ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಎಂಬುದು ಎಲ್ಲರ ತಲೆಯಲ್ಲಿದೆ. ಅಧಿಕಾರ ಇಲ್ಲದೆ ಯಾರಿಗೇನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅಧಿಕಾರಕ್ಕಾಗಿ ಪಕ್ಷ ಬಿಡ್ತಾರೆ, ಜಾತಿ ಬಿಡ್ತಾರೆ, ಧರ್ಮ ಬಿಡ್ತಾರೆ, ನೀತಿ ಬಿಡ್ತಾರೆ. ಅಧಿಕಾರ ಸಿಗ್ತದಂದ್ರೆ ಏನು ಬೇಕಾದರೂ ಮಾಡ್ತಾರೆ. ಇನ್ನು ಮುಂದಿನ ಹೆಜ್ಜೆ ಸರ್, ಅಣ್ಣ ತಮ್ಮಂದ್ರೆ ಬೇರೆ ಬೇರೆ ಪಕ್ಷಗಳಲ್ಲಿ ಅಲ್ಲ, ಅಣ್ಣ ತಮ್ಮಂದಿರ ಲೆಕ್ಕಕ್ಕೆ ಬರೋದಿಲ್ಲ, ಅಪ್ಪ ಲೆಕ್ಕಕ್ಕೆ ಬರೋದಿಲ್ಲ. ಅಣ್ಣ ತಮ್ಮಂದಿರ ಆ ಕಡೆ ಉಳಿತು. ಅದಕ್ಕೆ ಈ ರಾಜಕಾರಣದಲ್ಲಿ ಇಂಥವೆಲ್ಲ ನಡೀತದೆ. ಆದರೆ ಇದರ ಅರ್ಥ ಇವ್ರು ದೂರು ಕೊಟ್ಟಿದ್ದು ಸುಳ್ಳು ಅಂತ ಹೇಳ್ತಾ ಇಲ್ಲ ನಾನು, ಅಥವಾ ಈಶ್ವರ್ ಖಂಡ್ರೆ ಅವರೇ ಭಾಳ ಚಲೋರ ಅಂತಲೂ ಹೇಳ್ತಾ ಇಲ್ಲ, ಅಥವಾ ಅವ್ರು ಕೆಟ್ಟವ್ರ ಅಂತ ಹೇಳ್ತಾ ಇಲ್ಲ. ಇದು ಬಂದಿದೆ ಅಂದಮೇಲೆ ನೀವು
ಮೇಲಿನವರು ಕಣಿತರು ವಿಚಾರ ಮಾಡಿರಿ. ಬೀದರ್ ಜಿಲ್ಲೆ ಈಗ ಬೆಳೀತಾ ಇರ್ತಕ್ಕಂಥ ಜಿಲ್ಲೆ, ಮೇಲಿನವ್ರು ಸ್ವಲ್ಪ ಈ ಕಡೆ ಲಕ್ಷ್ಯ ಹರಿಸಬೇಕು. ಈಗ ನಿಗಮಗಳಿಗೆ ಎಲ್ಲ ಸಂಸ್ಥೆಗಳಿಗೆ ನೇಮಕ ಮಾಡೋದನ್ನು ಮಾಡಬಾರ್ದು ಅಂತೇನು ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ? ಇವರು ಅಧಿಕಾರದಲ್ಲಿದ್ದವ್ರು ತನ್ನ ಜನರಿಗೆ ಸೇರಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇದು ಬರೋದು ಸಹಜ. ಕುಟುಂಬದ ಹಿರಿಯ ಮಗ ಒಂದು ಹೊತ್ತಿಗೆ ತನ್ನ ಮಕ್ಕಳಿಗೆ ಬಟ್ಟೆ ತಂದ, ತನ್ನ ತಮ್ಮನ ಮಕ್ಕಳಿಗೆ ತಂದಿಲ್ಲ ಅಂದರೆ ಅಲ್ಲಿ ಒಲಿ ಎರಡು ಆಗ್ತವೆ. ಅದೇ ರೀತಿ ಈ ರಾಜಕೀಯದಲ್ಲಿ ಈಶ್ವರ್ ಖಂಡ್ರೆ ಅವರು ಇವತ್ತು ಉಸ್ತುವಾರಿ ಮಂತ್ರಿಯಾಗಿದ್ದಾರೆ. ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು ಬೇರೆಯವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಅವರು ವಿಚಾರ ಮಾಡಿ ನಿಗಮಗಳಿಗೆ ಯಾರಿಗೆ ಮಾಡಬೇಕು, ಅವ್ರದ್ದು 3 ಜನ ಆದರೆ 1-2 ಜನ ಇವ್ರದ್ದು, 1 ಜನ ಅವ್ರದ್ದು, ಈ ರೀತಿಯಿಂದ ಕದ್ದು ಹೋಳಿಗೆ ಹಿಡಿದ್ರೆ ಬಬ್ಬಿ ಹೊಡೆದು ಬೆಲ್ಲ ಬೇಡಿದಂಗೆ ಆಗಬಾರ್ದು. ಕದ್ದು ಹೋಳಿಗೆ ಹಿಡಿದು ಗಪ್ ತಿಂದು ಯಾರ್ಯಾರಿಗೆ ಎಷ್ಟು ತಿಂದರೂ ಅಷ್ಟೇ ತಿಂದು ಗಪ್ ಕೂಡಬೇಕು. ಇವತ್ತಿನ ದಿವಸ ನೀವು ಎಷ್ಟು ಮಟ್ಟಿಗೆ ರಾಜಕಾರಣಿ ಕೆಳಮಟ್ಟಕ್ಕೆ ಇಳಿದಿರಿ ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಇವರು ಒಂದಾಗಿ ಇದು ಮಾಡಬೇಕು. ಇನ್ನು ಬಸವರಾಜ ಶೆಟ್ಟಿ ನಿಜವಾಗಿ ನೋಡಿದ್ರೆ ಆತ ರಾಜಕಾರಣಿನೇ ಅಲ್ಲ. ಯಾಕಂದರೆ ಒಬ್ಬ ಸಭ್ಯ ಮನುಷ್ಯ ಹೇಳಿದ ಕೇಳಿ ಅಂತ ಅವ್ರಿಗೆ ಕೂಡ್ಸ್ಯಾರ. ಯಾಕಂದರೆ ಅವ್ರು ಯಾರಿಗೂ ವಿರೋಧಿ ಅಲ್ಲ, ಅವ್ರು ಯಾರಿಗೂ ಗೆಳೆಯರಾಗ್ಲಿಕ್ಕೂ ಹೋಗಲ್ಲ. ತಂದೆಷ್ಟು ಕೆಲಸನೋ ಬ್ಯಾಲೆನ್ಸ್ ಸರ್ಕ್ಯುಲರ್ ಎಷ್ಟು ಬಂತು ಅದನ್ನು ಸರಿಪಡಿಸಿ ಮುಂದೆ ಹೋಗ್ತಾರೆ. ಅದಕ್ಕೆ ಅವರಿಗೆ ತೆಗೆದ್ರೂ ಹಾನಿ ಇಲ್ಲ, ಇಟ್ಟರೂ ಹಾನಿ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಆತ ಒಬ್ಬ ಸಜ್ಜನ ಮನುಷ್ಯ. ತನ್ನ ಕೆಲಸ ತಂದಷ್ಟೇ. ಅಧ್ಯಕ್ಷರು ಅನಾಯಾಸ ಯಾಕೆ ಮಾಡಿದ್ರು. ಇನ್ನು ವಿಶ್ವ ಹಿಂದೂ ಅಂತ ತಂದ್ದಾರೆ. ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಹಿಂದೂ ಸಂಸ್ಕಾರದವರು, ಇದನ್ನು ಮರಿಬಾರ್ದು. ವಿಶ್ವ ಹಿಂದೂ ಪರಿಷತ್ ಮೆಂಬರ್ ಆದರೆ ಅವ ಆದರಂತೆ. ಆದರೆ ಕಾಂಗ್ರೆಸ್ನಲ್ಲಿ ಎಷ್ಟು ಜನರಿದ್ದಾರೆ? ಎಲ್ಲರೂ ವಿಶ್ವ ಹಿಂದೂ ಪರಿಷತ್ ಫಾಲೋವರ್ಸ್ ಇದ್ದಾರೆ, ಭಾಳಷ್ಟು ಜನರು. ಆ ಮೆಂಬರ್ ಆಗಲಿಕ್ಕಿಲ್ಲ ಅವರು, ಆದರೆ ಅದರ ವಿಚಾರಧಾರೆಗೆ ಒಪ್ಪೋರಿದ್ದಾರೆ, ಆ ನೀತಿ ನಿಯಮಕ್ಕೆ ಒಪ್ಪೋರಿದ್ದಾರೆ. ಅದಕ್ಕಾಗಿ ಅವರು ವಿಶ್ವ ಹಿಂದೂ ಪರಿಷತ್ತವ್ರು ಇದ್ದರು ಅಂತ ತೆಗೆದು ಬೇಡ, ತೆಗಿಬೇಕು ಅಂತ ಹೇಳೋದು ತಪ್ಪು. ಅವ್ರು ಸರಿಯಾಗಿ ಮಾಡಿಲ್ಲ ಅಂದರೆ ಅದು ಪಕ್ಷದ ನಿರ್ಣಯ, ಪಕ್ಷದವ್ರು ಏನಾದರೂ ತಗೊಳ್ಳಿ. ಕಾಂಗ್ರೆಸ್ ಅಧ್ಯಕ್ಷರಿಗೆ ತೆಗೆದು ಇಡೋದ್ರಿಂದ ನಮ್ಮ ಜಿಲ್ಲೆಗೆ ಹೆಚ್ಚಿನ ಲಾಭ ನುಕ್ಸಾನಿಲ್ಲ. ಆದರೆ ಉಚ್ಚಾಟನೆ ಮಾಡೋದ್ರಿಂದ ಕೆಟ್ಟ ಪ್ರಭಾವ ಬೀಳುತ್ತದೆ. ಮತ್ತೊಂದು ಉಸ್ತುವಾರಿ ಮಂತ್ರಿ ಸರಿಯಾಗಿಲ್ಲ ಅಥವಾ ಸರಿಯಾಗಿದ್ದಾರೆ ಎಂಬುದು ಹಿರಿಯ ರಾಜಕಾರಣಿಗಳಲ್ಲಿ ಅವರಲ್ಲಿ ಮತಭೇದ ಬಂದಾಗ ಜಿಲ್ಲೆಗೆ ಹಾನಿಯಾಗ್ತದೆ. ಅದನ್ನು ನಾವು ಭಾಳ ಎಚ್ಚರಿಕೆಯಿಂದ ನೋಡಬೇಕು. ಈ ರೀತಿಯಿಂದ ಆಗಬಾರ್ದು. ಈ ಅರ್ಜಿ ಕೊಟ್ಟವರು ಏನಿದ್ದಾರೆ ಎಲ್ಲರೂ ಹಳೆಯ ರಾಜಕಾರಣಿಗಳು. ಹೆಸರುಗಳನ್ನು ಒಂದ್ಸಲ ಓದೋದಾದ್ರೆ, ಯಾಕಂದರೆ ಅದು ಹೆಸರುಗಳನ್ನು ನಾವು ಅವ್ರಿಗೆ ಹೇಳ್ತೀನಿ. ಅದು ಎಲ್ಲರೂ ಹಳೆಯವರು, ಪಕ್ಷಕ್ಕಾಗಿ ದುಡಿದವರು, ಪಕ್ಷದ ನಿಷ್ಠಾವಂತರಿದ್ದಾರೆ. ಅದಕ್ಕೆ ಅವ್ರು ಕೊಟ್ಟಿದ್ದ ಅರ್ಜಿಗೆ ನಿರ್ಲಕ್ಷ್ಯ ಮಾಡಲಿಕ್ಕೂ ಆಗೋದಿಲ್ಲ. ಅದನ್ನು ನಾವು ಸರ್ಕಾರದವರಾಗಲಿ, ಮುಖ್ಯಮಂತ್ರಿಗಳಾಗಲಿ, ಕೇಂದ್ರದ ರಾಜಕಾರಣಿಗಳಾಗಲಿ ಮಾಡಬೇಕು. ಆ ರೀತಿ ನೋಡಿದ್ರೆ ಯಾವ ಪಕ್ಷದವರು ಯಾರಿದ್ದಾಗ ಎಷ್ಟು ಜನ ಆರಿಸಿ ಬಂದಾರ ಅಂದಾಗ ರಾಹುಲ್ ಗಾಂಧಿ ರಾಜಕಾರಣದಲ್ಲೇ ಇರಬಾರ್ದು. ಅವ್ರ ಕಾಲಕ್ಕೆ ಕಾಂಗ್ರೆಸ್ಗೆ ನಷ್ಟ ಆದಷ್ಟು ಬೇರೆ ಯಾವಾಗಲೂ ಆಗಿಲ್ಲ. ಇಂಥ ಪರಿಸ್ಥಿತಿ ಇದೆ. ಆದರೆ ನಮ್ಮದೊಬ್ಬ ಒಳ್ಳೆಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಪವರ್ಫುಲ್ ಮನುಷ್ಯರು ಅಧ್ಯಕ್ಷ ಆಗಿದ ಮೇಲೆ ಅವ್ರ ಶಕ್ತಿನೇ ಕಳೆದೋಯ್ತು. ಯಾಕೆಂದರೆ ಅದು ಹಿಡ್ತಾನೆ ಬೇರೆ ಬಂತು, ಅವ್ರ ಶಕ್ತಿನೇ ಕೆಲಸ ಮಾಡ್ತಾ ಇಲ್ಲ. ಇಂತಹ ವಿಚಿತ್ರ ಪರಿಸ್ಥಿತಿ ರಾಜಕಾರಣದಲ್ಲಿ ಬರ್ತದೆ. ಈ ನಮ್ಮ ಜಿಲ್ಲೆಯ ಹಿರಿಯರು ಯಾರ್ಯಾರು ಹೆಸರು ಕೊಟ್ಟಿದ್ದಾರೆ ಎಂಬುದನ್ನು ನಾವು ರಾಜಶೇಖರ್ ಬಿ ಪಾಟೀಲ್ ಅವರು ಮಾಜಿ ಸಚಿವರಾಗಿ ಕೆಲಸ ನಿರ್ವಹಿಸಿದವರು ಸರ್. ಇನ್ನು ಅರವಿಂದ್ ಕುಮಾರ್ ಅರಳಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥವರು. ಡಾಕ್ಟರ್ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಪ್ರಸ್ತುತ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಅದೇ ರೀತಿ ಭೀಮರಾವ್ ಪಾಟೀಲ್ ಶಾಸಕರು ವಿಧಾನ ಪರಿಷತ್ ಪ್ರಸ್ತುತ ಇದ್ದಾರೆ ಸರ್. ಇನ್ನು ಕೆ ಪುಂಡ್ಲಿಕರಾವ್ ಮಾಜಿ ವಿಧಾನ ಪರಿಷತ್ನ ಸದಸ್ಯರು.
ಅದೇ ರೀತಿ ಧನರಾಜ್ ತಾಳಂಪಳ್ಳಿ ಅವರಿದ್ದಾರೆ. ಧನರಾಜ್ ತಾಳಂಪಳ್ಳಿ ರೀಸೆಂಟಾಗಿ KPCC ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ದತ್ತಾತ್ರೇಯ ಮುಲುಗೆ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ದು. ಅದೇ ರೀತಿ ವಿದ್ಯಾಸಾಗರ್ ಸಿಂಧೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಪಂಡಿತರಾವ್ ಚಿದ್ರಿ ಮಾಜಿ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು. ಅದೇ ರೀತಿ ಶಂಕರ್ ಚಿಟ್ಟ ಅಂದರೆ ಕಾಂಗ್ರೆಸ್ ಪಕ್ಷದ ಒಂದು ಹಿಂದುಳಿದ ಸೆಲ್ಗೆ ಅಧ್ಯಕ್ಷರು. ನಾಸಿರ್ ಖಾನು DCC ಅಂದರೆ ಅಲ್ಪಸಂಖ್ಯಾತ ವಿಭಾಗಕ್ಕೆ ಅಧ್ಯಕ್ಷರು. ಗುಂಡೂರಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಅಜ್ಮತ್ ಪಟೇಲ್ KPCC ಸಂಚಾಲಕರು. ಅಬ್ದುಲ್ ಮನ್ನಾನ್ ಶೇಟ್ ಪ್ರಧಾನ ಕಾರ್ಯದರ್ಶಿಗಳು KPCC. ಪ್ರದೀಪ್ ಕುಮಾರ್ V ಕುಷ್ಣೂರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಶೇಖ್ ಹಾಜಿ ಮುನಿಯಾರ್ ಮಾಜಿ ಅಧ್ಯಕ್ಷರು. ಅದೇ ರೀತಿ ವಜಿನಾಥ್ ಯನಗುಂದೆ ಮಾಜಿ ಕಾರ್ಯದರ್ಶಿಗಳು KPCC. ಬಸೀರುದ್ದೀನ್ ಹಾಲಿಪರ್ಗ, ಬಸವರಾಜ್ ದೇಶ್ಮುಖ್ ಚಿಡುಗುಪ್ಪ, ಲಕ್ಷ್ಮಣರಾವ್ ಬುಳ್ಳ, ಶಿವರಾಜ್ ದೇಶ್ಮುಖ್, ಅಫ್ಸರ್ ಮಿಯಾ, ಓಂಕಾರ್ ತುಂಬಾ, ಶಿವಮೂರ್ತಿ ಸುಬಾನೆ, ಸಂಗಮೇಶ್ ಪಾಟೀಲ್, ಹೀಗೆ ಒಂದು 31 ಜನರ ಹೆಸರಿದೆ ಸರ್ ಇದರಲ್ಲಿ. ಈ ಹೆಸರುಗಳನ್ನ ನೋಡಿದಾಗ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಅಪ್ರಾತಪ್ರಿ ಬಂದಿದೆ ಎಂಬುದು ಸ್ಪಷ್ಟವಾಗ್ತದೆ. ಹೌದು ಸರ್. ಅದನ್ನು ಹೀಗೆ ಕೊಡ್ತಾರೆ ನಡೀತದೆ ಎಂಬ ನಿರ್ಲಕ್ಷ್ಯತನ ಈಶ್ವರ್ ಖಂಡ್ರೆ ಅವರು ಮಾಡಬಾರ್ದು. ಈ ಕಡೆ ಗಮನ ಹರಿಸಬೇಕು. ಯಾಕಂದರೆ ಅವರು ಜಿಲ್ಲೆಗೆ ಹಿರಿಯರು, ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರಾಗಿದ್ದಾರೆ. ಈ ರೀತಿ ಆಗ್ತಾ ಇದ್ದಾಗ ಅದನ್ನು ಪ್ಯಾಚಪ್ ಮಾಡೋದು, ಅದನ್ನು ಸರಿಯಾಗಿ ಮಾಡಿಸ್ಕೊಂಡು ಎಲ್ಲರಿಗೆ ಹೊಂದಿಸ್ಕೊಂಡು ಹೋಗತಕ್ಕಂಥ ಕೆಲಸ ಈಶ್ವರ್ ಖಂಡ್ರೆ ಅವರು ಮಾಡಬೇಕು. ಇಲ್ಲದೇ ಇದ್ದರೆ ನನಗೆ ಅಧಿಕಾರ ಇದೆ, ನಾ ಏನು ಬೇಕಾದರೂ ಮಾಡ್ತೀನಿ ಅಂತ ಮಾಡಿದರೆ ಅದನ್ನು ಅವರು ಭೋಗಿಸ್ಬೇಕಾಗ್ತದೆ. ಅದರ ತಪ್ಪು ಒಪ್ಪುಗಳು ನಮ್ಮ ಜಿಲ್ಲೆಯ ಜನರು ಭೋಗಿಸ್ಬೇಕಾಗ್ತದೆ. ಅದಕ್ಕಾಗಿ ನಾನು ರಾಜಶೇಖರ್ ಪಾಟೀಲ್ರಿಗಾಗಲಿ ಅವರಿಗಾಗಲಿ ವಿನಂತಿ ಮಾಡೋದಿದೆ, ತಪ್ಪಿದ್ದುದನ್ನು ಸರಿಪಡಿಸಿರಿ. ಯಾರಿಗೆ ಮೆಂಬರು ಎಲ್ಲ ಪಕ್ಷದವರು ಅದರಲ್ಲಿ ಇರ್ತಕ್ಕಂಥ ಗುಂಪಿನವರು ತನ್ನ ಕಾರ್ಯಕರ್ತರಿಗೆ ಮಾಡಬೇಕಂತಾರೆ. ಆದರೆ ಸರಿಯಾಗಿದ್ದಂಥ ಕಾರ್ಯಕರ್ತರು ಯಾರಿದ್ದಾರೆ ಎಲ್ಲರೂ ಒಮ್ಮತದಿಂದ ಕೂತ್ಕೊಂಡು ನಿಗಮಗಳಿಗಾಗಲಿ ಬೇರೆ ಸಂಸ್ಥೆಗಳಿಗಾಗಲಿ ನಾಮಿನೇಟ್ ಮಾಡೋದು ಮಾಡಿರಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಪ್ರೋತ್ಸಾಹ ಕೊಡ್ರಿ. ಕೇವಲ ಅಪ್ಲಿಕೇಶನ್ ಕೊಟ್ಟು ನಾವು ವಿರೋಧ ಮಾಡಿದ್ರಷ್ಟೇ ಆಗೋದಿಲ್ಲ. ಅದನ್ನು ಸರಿಪಡಿಸಲಿಕ್ಕೆ ಏನು ಮಾಡಬೇಕು, ಇಲ್ಲದ್ರೆ ಜಿಲ್ಲೆಯ ಜನರು ಎಚ್ಚರಗೊಂಡು ಏನು ನಿರ್ಣಯ ತಗೊಳ್ತಾರೆಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಇವರೆಲ್ಲ ಅರ್ಜಿ ಕೊಟ್ಟವರು ಹಿರಿಯರು, ಒಳ್ಳೆಯ ರೀತಿಯಿಂದ ಕಾಂಗ್ರೆಸ್ಗಾಗಿ ದುಡಿದವರಿದ್ದಾರೆ. ಆದರೆ ಈಗಿದ್ದವರು ಕಾಂಗ್ರೆಸ್ಸಲ್ಲೇ ದುಡಿತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್ಸಲ್ಲೇ ದುಡಿತಾ ಇದ್ದಾರೆ. ಆದರೆ ಈ ರೀತಿ ಒಡಕು ಬಂದಾಗ ಎಲ್ಲೋ ಏನೋ ತಪ್ತಾ ಇದೆ ಎಂಬುದನ್ನು ಮಾತ್ರ ಗಮನದಲ್ಲಿಟ್ಕೋಬೇಕು. ಪಕ್ಷ ವಿರೋಧಿ ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಪಕ್ಷದಲ್ಲಿ ಒಡಕು ಇದೆ. ಪಕ್ಷ ಬಿಟ್ಟು ಪಕ್ಷಕ್ಕೆ ಬರೋದು ಅಧಿಕಾರಕ್ಕಾಗಿ ಬರ್ತಾರೆ. ನಿಜವಾಗಿ ನೋಡಿದ್ರೆ ಒಳ್ಳೆಯ ರೀತಿ ನಡಿಬೇಕಾದ್ರೆ ಪಕ್ಷ ಬಿಟ್ಟು ಬಂದವ್ರಿಗೆ ತೊಗೊಳ್ಳಾರ್ದಂಥ ರಾಜಕಾರಣ ಯಾವುದೂ ಇಲ್ಲ. ಯಾಕಂದರೆ ಬೇರೆಯವ್ರಿಗೆ ತೊಗೊಳ್ಳಾರ್ದೆ ಪಕ್ಷ ಬೆಳೆಯೋದಿಲ್ಲ. ಪಕ್ಷ ಬೆಳಿಬೇಕಾದ್ರೆ ನದಿ ದೊಡ್ಡದಾಗಿ ಬೆಳಿಬೇಕಾದ್ರೆ ಎಲ್ಲ ಕಾಲುವೆ ನೀರಿನಲ್ಲಿ ಸೇರಬೇಕಾಗ್ತದೆ. ಅದರಲ್ಲಿ ಹೊಲಸ ನೀರು ಬರ್ತದೆ, ಒಳ್ಳೆಯ ನೀರು ಬರ್ತದೆ, ಮುಂದೆ ದೊಡ್ಡ ನದಿಯಾಗಿ ಹೋಗ್ತದೆ. ಅದಕ್ಕೆ BJP ಕಾಂಗ್ರೆಸ್ ಇದೆಲ್ಲನ ಎಲೆಕ್ಷನ್ ಸಲುವಾಗಿ ಮಾಡಿರಿ, ಚುನಾವಣೆ ಸಲುವಾಗಿ ಮಾಡಿರಿ, ಚುನಾವಣೆ ಕಾಲಕ್ಕೆ ಮಾಡಿರಿ. ಬೀದರಿನ ಅಭಿವೃದ್ಧಿ ಬಗ್ಗೆ ತಾವೆಲ್ಲರೂ ಗಮನ ಹರಿಸಬೇಕು. ಬೀದರ್ನಲ್ಲಿ ಅನೇಕ ಸಮಸ್ಯೆಗಳಿವೆ, ಯಾರೂ ನೋಡ್ತಾ ಇಲ್ಲ. ಇವತ್ತಿನವರಿಗೆ ಕಾರಂಜ ಯೋಜನೆ ಬರೀ ಕುಡಿಯೋ ನೀರಿಗೆ ಆಗ್ತಾಯಿದೆ, ರೈತರಿಗೆ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. 9 ಕೋಟಿಯಲ್ಲಿ ಆಗ್ತಕ್ಕಂಥದ್ದು ಇವತ್ತು 170 ಕೋಟಿವರೆಗೆ ಅದರದ್ದು ಖರ್ಚು ಆಗ್ತಾಯಿದೆ. ಏನೂ ಕೆಲಸ ಆಗ್ತಾಯಿಲ್ಲ. ಆ ಕಡೆ ಗಮನ ಹರಿಸ್ರಿ. ನಮ್ಮದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮುಚ್ಚೋಗಿ ಕಬ್ಬಿಣ ರೂಪದಲ್ಲಿ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ಗಮನ ಹರಿಸ್ರಿ. ಬೇರೆ ಬೇಕಾದಷ್ಟು ಕೆಲಸ ರೈತರ ಬಗ್ಗೆ ಏನು ಮಾಡಬೇಕು ಅದನ್ನು ಮಾಡಿರಿ. ಶಾಲೆಗಳ ಬಗ್ಗೆ ಮಾಡಿರಿ. ಎಷ್ಟೋ ಶಾಲೆಗಳಲ್ಲಿ ಕುಡಿಯೋ ನೀರು ಶೌಚಾಲಯಗಳಿಲ್ಲ. ತಮ್ಮ ಜಿಲ್ಲೆಯಲ್ಲಿ, ತಮ್ಮ ತಾಲೂಕದಲ್ಲಿ, ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲೆಲ್ಲಿಲ್ಲ ಅದನ್ನು ಮಾಡಿರಿ. ಉಸ್ತುವಾರಿ ಮಂತ್ರಿ ಆದವರು ಕೇವಲ ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅಷ್ಟೇ ಮಾಡಬೇಡ್ರಿ. ಈಗ ತಾವು ಜಿಲ್ಲೆ ಉಸ್ತುವಾರಿಯಾಗಿದ್ದಿರಿ, ಎಲ್ಲ ಜಿಲ್ಲೆದಾಗ ಎಲ್ಲ ಕಡೆ ಆಗೋಂಗೆ ಮಾಡಿರಿ. ಇಂಥದ್ದಾದರೂ ಒಳ್ಳೆಯದು. ನಾನು ಒಬ್ಬ ಬೀದರ್ ಜಿಲ್ಲೆಯ ಹಿರಿಯ ನಾಗರಿಕನಾಗಿ, ಒಂದು ಪಕ್ಷದ ಪ್ರಧಾನ ಸಂಪಾದಕನಾಗಿ, ಸುದ್ದಿವಾಹಿನಿಯ ಸಂಪಾದಕನಾಗಿ ನಾನು ಹೇಳಲಿಕ್ಕೆ ಅತಿ ದುಃಖ ಅನ್ನಿಸ್ತದೆ. ನಮ್ಮ ರಾಜಕಾರಣಿಗಳು
79 ವರ್ಷ ಕಳೆದರೂ ಇವತ್ತಿನವರಿಗೆ ಅಧಿಕಾರ ಬಿಟ್ಟು ಸಮಾಜ ಸೇವೆ ಎಂಬುದು ಇವ್ರ ತಲೆಯಲ್ಲಿ ಬಂದಿಲ್ಲಲ್ಲ ಎಂಬ ದುಃಖ ಆಗ್ತದೆ. ಅಧಿಕಾರದಲ್ಲಿ ಬಂದವರು ತಾವು ಬೇರೆಯವರಿಗೆ ಕೇಳಲಾರ್ದಂಗೆ ಮನ ಬಂದಂತೆ ನಡೀತಾರಲ್ಲ ಎಂಬ ದುಃಖನೂ ಆಗ್ತದೆ. ಅಧಿಕಾರದಲ್ಲಿದ್ದವರು ಅತಿ ವಿನಮ್ರಾಗಿ ಬಾಗಿ ನಡೀಬೇಕು. ಮತ್ತು ವಿರೋಧದಲ್ಲಿದ್ದವರು ಕೇವಲ ತಪ್ಪು ಹುಡುಕಲಾರದೆ ನಮ್ಮ ಬೀದರ್ ಜಿಲ್ಲೆಗೆ ಒಳ್ಳೆಯದೇನಾಗ್ತದೆ ಅದನ್ನು ನೋಡಿಕೊಂಡು ಒಬ್ರಿಗೊಬ್ಬರು ಸಹಕಾರ ಕೊಟ್ಟರೆ ನಡಿಬೇಕು. ಆವಾಗ ನಮ್ಮ ಜಿಲ್ಲೆ ಒಳ್ಳೆಯದಾಗ್ತದೆ. ಇಲ್ಲದೇ ಇದ್ದರೆ ಅವರು ಕಳ್ಳರು ಇವರು ಕಳ್ಳರು ಅಂತ ಹೇಳ್ಕೊಂಡು ಜನರಿಗೆ ನಾವು ಎಲ್ಲರೂ ಕಳ್ಳರೇ ಇದ್ದಾರೆ ಅನ್ನೋಂತಕ್ಕಂಥ ಭಾಸವಾಗ್ತದೆ. ಇದನ್ನಾಗಲಾರ್ದಂತೆ ಮಾಡ್ತಾರಂತ ತಿಳಿತೀನಿ. ಈ ರಾಜಶೇಖರ್ ಪಾಟೀಲರು ಒಬ್ಬ ಹಿರಿಯ ಮೇಧಾವಿ, ಒಳ್ಳೆಯ ಜನರು, ನಮ್ರತೆ ಇದೆ, ಜನರ ಸಂಪರ್ಕ ಇದೆ. ಆದರೆ ಯಾಕಿದು ಒಡಕು ಬಂತು ನನಗೇನು ಹೇಳಲಿಕ್ಕಾಗಿಲ್ಲ. ಒಬ್ಬ ಪತ್ರಕರ್ತನಾಗಿ ಬೀದಿಗೆ ಬಂದಾಗ ಅಷ್ಟೇ ನಾವು ಚರ್ಚೆ ಮಾಡೋರು. ಆದರೆ ಅದನ್ನು ಸರಿಪಡಿಸ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡಬೇಕು. ಇಲ್ಲಿ ಆಗಿಲ್ಲ ಅಂದರೆ ಈಗ ಅದು ಮುಖ್ಯಮಂತ್ರಿಯವರಿಗೆ ಸುರ್ಜೇವಾಲಾ ಅವರಿಗೆ ಹೋಗಿದೆ. ಸುರ್ಜೇವಾಲಾ ಆದ್ರೂ ಏನು ಸಾಚ ಇದ್ದಾರೆ ರೀ. ಅಲ್ಲಿ ಹೋಗಿ ಕೇಳಿದ್ರೆ ಬರೇ ಸೂಟ್ ಕೇಸ್ ಹೋದವ್ರ ಕಡೆ ಮಾಡ್ತಾರೆ ಅಂತ ಅವ್ರ ಮೇಲೂ ಬ್ಲೇಮ್ ಇದೆ, ಆರೋಪಗಳಿವೆ, ಅವ್ರ ಮೇಲೆ ಆರೋಪಗಳಿವೆ. ಆದರೆ ಇಂಥವ್ರು ಎಲ್ಲ ಇದ್ರೂ ಕುರುಡ್ರಾಗ ಬೆಳ್ಳ ಚಲೋ ಅಂದಂಗೆ ಇದ್ದವರಿಗೆ ತೊಗೊಂಡು ಹೋಗಬೇಕಾಗಿದೆ. ಆದರೆ ಮೇಲಿನವರು ಅದೆಲ್ಲ ಒಳ್ಳೆಯ ರೀತಿಯಿಂದ ವಿಚಾರ ಮಾಡಿ ಇದನ್ನು ನಿರ್ಣಯ ತೆಗೆದುಕೊಳ್ಬೇಕು. ಇದನ್ನು ಹೆಚ್ಚು ಬೆಳೆಯಲಾರದೆ ಎಲ್ಲರೂ ವಿಚಾರ ಮಾಡಿಕೊಂಡು ಎಲ್ಲರಿಗೆ ಸಮಾಧಾನ ಆಗುವಂಗೆ ಈ ಸರ್ಕಾರದವ್ರು ಮಾಡಬೇಕು. ಹೆಚ್ಚಾಗಿ ಉಸ್ತುವಾರಿ ಮಂತ್ರಿ ಮೇಲೆ ಜವಾಬ್ದಾರಿ ಇದೆ, ಜಿಲ್ಲೆಯವರಿದ್ದಾರೆ, ಅವರೆಲ್ಲರನ್ನ ಕೂಡಿಸ್ಕೊಂಡು ಯಾರನ್ನ ಜೊತೆ ಎಲ್ಲರೂ ಮಾತಾಡಿದ್ರೆ ಸಣ್ಣವರಾಗೋದಿಲ್ಲ. ಇಲ್ಲಲ್ಲಿ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ಪಕ್ಷದ ಪ್ರಶ್ನೆ, ಇಲ್ಲಿ ಬೀದರ್ ಜಿಲ್ಲೆಯ ಪ್ರಶ್ನೆ. ಇಲ್ಲಿ ಸ್ವಂತದ ಪ್ರತಿಷ್ಠೆಗೆ ಯಾರೂ ಕೈ ಹಾಕಬಾರ್ದು ಮತ್ತು ಸ್ವಂತದ ಪ್ರತಿಷ್ಠೆ ಹಿಡ್ಕೊಂಡು ಜಿಲ್ಲೆಯನ್ನು ಹಾಳಾಗುವಂಗೆ ಮಾಡಬಾರ್ದು ಅಂಥೇಳಿ ನಾನು ಹೇಳಬಯಸ್ತೀನಿ. ಇಲ್ಲದೇ ಇದ್ದರೆ ಜನರು ಎಚ್ಚರ ಆಗಬೇಕು, ಜನರು ತಪ್ಪು ಮಾಡಿದವ್ರಿಗೆ ಬುದ್ಧಿ ಕಲಿಸ್ಬೇಕು. ಇದು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ರಾಜಕೀಯದ ಅಪ್ಡೇಟ್. ಇದ್ರ ಜೊತೆಗೆ ಇವತ್ತು ವಿರೋಧ ಪಕ್ಷದ ಭಾರೀ ಗದ್ದಲದ ನಡುವೆ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಂಡಿಸಿದಂಥ ಆನ್ಲೈನ್ ಗೇಮಿಂಗ್ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ಇದರೊಂದಿಗೆ ಡ್ರೀಮ್11, ಮೈ ಸರ್ಕಲ್ 11, ಹೌಸಾಟ್ ಮತ್ತು ವಿನ್ಸೋ ಗೇಮ್ಸ್ 24x7 ಸೇರಿದಂತೆ ಹಲವಾರು ಅಪ್ಲಿಕೇಶನ್ಗಳು ಕಾರ್ಯನಿರ್ವಹಿಸುವುದಿಲ್ಲ. ಅದರಂತೆ ಈ ಆನ್ಲೈನ್ ಗೇಮಿಂಗ್ ಪ್ರಚಾರ ಹಾಗೂ ನಿಯಂತ್ರಣ ಮಸೂದೆ 2025 ಲೋಕಸಭೆ ಅಂಗೀಕರಿಸಿದ ಒಂದು ದಿನದ ನಂತರ ರಾಜ್ಯಸಭೆಯಲ್ಲಿ ಅಂಗೀಕರಿಸುವುದರೊಂದಿಗೆ ಮಳೆಗಾಲದ ಅಧಿವೇಶನದ ಕೊನೆಯ ದಿನದಂದು ಸಂಸತ್ತಿನ 2 ಸದನಗಳಲ್ಲಿ ಅಂಗೀಕಾರಗೊಂಡಿದೆ. ಇನ್ನು ಮುಂದುವರೆದು ಆನ್ಲೈನ್ ಗೇಮಿಂಗ್ ಮೂಲಕ ಬಹಳಷ್ಟು ಜನರು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಯುವಕರು ಈ ಆಟಗಳನ್ನು ಹಣ ವರ್ಗಾವಣೆ ಮತ್ತು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಬಳಸಲಾಗುತ್ತಿದೆ ಅಂತ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವ ಅಶ್ವಿನಿ ವೈಷ್ಣವ್ ಅವರು ಸುಮಾರು 45 ಕೋಟಿ ಭಾರತೀಯರು ಆನ್ಲೈನ್ ಮೂಲಕ ಹಣವನ್ನು ಕಳೆದುಕೊಳ್ಳುತ್ತಿದ್ದು ಇವರ ವಾರ್ಷಿಕ ನಷ್ಟವು 20,000 ಕೋಟಿ ಅಂತ ಅಂದಾಜಿಸಲಾಗಿದೆ. ಹಾಗಾಗಿ ಈ ಮಸೂದೆಯು ಉತ್ತಮ ಆನ್ಲೈನ್ ಗೇಮಿಂಗ್ ಮತ್ತು ಈ ಸ್ಪೋರ್ಟ್ಸ್ ಅನ್ನ ಉತ್ತೇಜಿಸುವುದರೊಂದಿಗೆ ಭಾರತವನ್ನ ಆಟದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೇಂದ್ರವನ್ನಾಗಿ ಮಾಡುವುದು ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ. ನೋಡ್ರಿ, ನಮ್ಮ ದೇಶದ ರಾಜಕಾರಣ ಎಷ್ಟು ಮಟ್ಟಿಗೆ ಕೆಳ ಮಟ್ಟಕ್ಕೆ ಬಂದಿದೆ ಎಂಬುದು ಬರೀ ಪಕ್ಷದಂತಲ್ಲ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗ ಅದರ ವಿರೋಧಿ ಪಕ್ಷದವರು ಅವರು ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅಲ್ಲ, ಅದನ್ನು ವಿರೋಧ ಮಾಡೋದೇ ಅವರು ತಮ್ಮ ಧರ್ಮ ತಿಳ್ಕೊಂಡಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ದವ್ರು ವಿರೋಧ ಮಾಡ್ತಾರೆ, ರಾಜ್ಯದಲ್ಲಿ BJPದವ್ರು ವಿರೋಧ ಮಾಡ್ತಾರೆ. ಎಲ್ಲಿ ಯಾರು ಸರ್ಕಾರ ಇಲ್ಲ ಅವರ ವಿರೋಧಿಗಳು ಅದರ ವಿರೋಧ ಮಾಡ್ತಾರೆ. ಇದು ಜನರು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ, ಜನರು ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದಾರೆ. ನೋಡಿರಿ, ಇದು ಆನ್ಲೈನ್ ಗೇಮಿಂಗ್ದು ಎಷ್ಟು ಆಚೆಗೇಡಿತನ ಸಂಗತಿ. ಅದರಲ್ಲಿ ಸರ್ಕಾರಕ್ಕೆ ಲಾಭ ಇದೆ, 30-40% ಅವ್ರಿಗೆ ಟ್ಯಾಕ್ಸ್ ಬರ್ತದೆ. ಆದರೂ ಸಹಿತ ಒಂದು ಮಾತ್ರ BJPದವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ಅವರ ಲಾಭ ಸರ್ಕಾರಕ್ಕೆ ಬರೋದನ್ನು ಬಿಟ್ಟು ಇದನ್ನು ಅವರು ಮಸೂದೆ ಮಂಡಿಸಿದ್ದಾರೆ, ಪಾಸ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ದವರು ಅದಕ್ಕೆ ವಿರೋಧ ಮಾಡಿದ್ದಾರೆ. ಆಶ್ಚರ್ಯ ಆಗ್ತದೆ. ಜುವಾ ಬಂದು ಇದು ಗೇಮ್ ಅಂತ ಹೇಳ್ತಾ ಇದ್ದಾರೆ. ನಾವು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಜುವಾ ಆಡೋದು, ಇದು ಒಂದು ರೀತಿ ಜುವಾ. ಸಣ್ಣವ್ರು ಜುವಾ ಆಡಿದ್ರೆ ಅವ್ರಿಗೆ ಪೊಲೀಸರು ಹಿಡಿದು ಒಳಗೆ ಹಾಕ್ತಾರೆ. ಗೇಮ್ ಅಂತ ಹೇಳ್ಕೊಂಡು ಇವ್ರು ಕರೋಡೋ ರೂಪಾಯಿದು ಆಡ್ತಾರೆ, ಅವ್ರು ಸಾವಿರಾರು ರೂಪಾಯಿದು ಆಡ್ತಾರೆ, ಇವ್ರು ಕೋಟ್ಯಾವಧಿ ರೂಪಾಯಿದು ಆಡ್ತಾರೆ. ಇಂಥದ್ದನ್ನು ಆಡ್ತಾರೆ. ಇಷ್ಟೇ. ಅದಕ್ಕೆ
ಇದನ್ನು ನಾವು ಲಕ್ಷ್ಯದಲ್ಲಿಡಬೇಕು. ಸರ್ಕಾರಕ್ಕೆ ಲಾಭ ಬರ್ತದಂಥೇಳಿ ಅದನ್ನು ಮುಂದೆ ನಡೆಸ್ಕೊಂಡು ಹೋಗಬಾರ್ದು. ಬಿ ಜೆ ಪಿದವರಿಗೆ ಸದ್ಬುದ್ಧಿ ಬಂದಿದೆ, ಅದನ್ನು ಬಂದ್ ಮಾಡಿದ್ದಾರೆ. ಆದರೆ ಇವತ್ತಿನವರಿಗೆ ದಾರು ಕುಡಿತದನ್ನು ಇನ್ನೂ ಬಿ ಜೆ ಪಿ ಸರ್ಕಾರವು ಎಲ್ಲ ಕಡೆ ಬಂದ್ ಮಾಡಿಲ್ಲ. ಕೇಂದ್ರದಲ್ಲಿ ಅದೊಂದು ಕಾನೂನು ಆಗಬೇಕು. ಅದೇ ರೀತಿಯಿಂದ ಈ ರೀತಿ ಸರ್ಕಾರ ಸ್ವಲ್ಪ ನಷ್ಟ ಆದ್ರೆ ಅಡ್ಡಿ ಇಲ್ಲ. ಪುಕ್ಷಟೆ ಅಕ್ಕಿ ಹಂಚೋದು, ಎಲೆಕ್ಷನ್ದಾಗ ರೊಕ್ಕ ಹಂಚೋದು ಕಮ್ಮಿ ಮಾಡಿರಿ. ರೊಕ್ಕ ಪುಗಟ್ ಕೊಡಬೇಡ್ರಿ, ಮಂದಿಗೆ ಆಯ್ದಿ ಮಾಡಬೇಡ್ರಿ. ನಿಮ್ದಿಂದ ರೊಕ್ಕದಿಂದ ಯಾರೂ ಖುಷಿಲ್ಲ, ಸುಮ್ಮನೆ ಬೇಕೊಬ್ರ ಕೊಡ್ಲತ್ತಾರ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಜನರು ಏನು ತಿಳ್ಕೊಂಡಾರ, ರಾಜಕೀಯ ಮಾಡೋರು ನಮ್ಮ ಮೇಲೆ ಜನರು ಖುಷಿಯಾರಂತ ನಗ್ತಾರೆ. ಏನ್ರಿ ಎಲೆಕ್ಷನ್ನ ಮನಾರ್ಗೆ ಕಳ್ಸ್ಯಾರ, ಕೊಡ್ಲತ್ತಾರ ಬಿಡ್ರಿ ಅಂತ ಈ ರೀತಿ ನಗಚಾಟಿಕೆ ಮಾಡ್ತಾ ಇದ್ದಾರೆ. ಈ ಕಡೆಯೂ ಲಕ್ಷ್ಯ ಕೊಡಬೇಕು. ಈಗ ಆನ್ಲೈನ್ ಗೇಮಿಗೆ ಕಾಂಗ್ರೆಸ್ದವರು ವಿರೋಧ ಮಾಡಿದ್ದು ಇದು ಪಕ್ಷಕ್ಕೆ ನಾಚಿಗೆಡಿತನ, ರಾಷ್ಟ್ರಕ್ಕೆ ಕಲಂಕ. ಒಂದು ಹಳೆಯ ರಾಜಕಾರಣಿಗಳು ಅವರ ಕಾಂಗ್ರೆಸ್ದು ಅಂಥ ಪಕ್ಷ ಇಂಥ ಗೇಮಿಗೆ ಬಂದ್ ಮಾಡ್ತಾರೆ, ವಿರೋಧ ಮಾಡ್ತಾರಂದರೆ ಆಶ್ಚರ್ಯದ ಸಂಗತಿ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಂಥ ಅಧ್ಯಕ್ಷರಿದ್ದಾಗ ಈ ರೀತಿ ಆ ಪಕ್ಷ ವಿರೋಧ ಮಾಡ್ತಂದರೆ ನಿಜವಾಗಿ ನೋಡಿದ್ರೆ ತಲೆ ತಗ್ಗಿಸ್ಬೇಕಾಗ್ತದೆ. ರಾಹುಲ್ ಗಾಂಧಿ ಅಧ್ಯಕ್ಷದಾಗ ಮಾಡಿದ್ರೆ ಅಷ್ಟು ದುಃಖ ಆಗ್ತಿದ್ದಿಲ್ಲ. ಯಾಕೆ ಆತ ಹುಡುಗಾಟಿಕೆ ಮಾಡ್ತಾನೆ, ಅವನಿಗೆ ತಿಳಿಯೋದಿಲ್ಲ ಅಂತ ಹೇಳಿದ್ರೆ ಬರ್ತಿತ್ತು. ಅದು ಪರಿಪಕ್ವವಾದಂಥ ಒಬ್ಬ ರಾಜಕಾರಣಿ, ನಿಷ್ಠುರ ರಾಜಕಾರಣಿ, ಒಬ್ಬ ಖಡಕ್ಕಾಗಿ ಸತ್ಯವನ್ನು ಹೇಳ್ತಕ್ಕಂಥ ರಾಜಕಾರಣಿ ಅಧ್ಯಕ್ಷ ಆದಮೇಲೆ ಯಾಕೆ ಮೆತ್ತಗಾದರು, ಯಾರು ಒತ್ತಾಯಕ್ಕಾದರು, ಯಾಕೆ ಅವ್ರ ಬಾಯಿ ತೆರೆಯಲ್ದು ಗೊತ್ತಾಗಲ್ದು. ಆದರೆ ಇವತ್ತಿನ ದಿವಸ ಅದು ಆನ್ಲೈನ್ ಗೇಮ್ ಬಂದ್ ಮಾಡಿದ್ದು ಅವರಿಗೆ ಬೀದರ್ ಅಲ್ಲ, ರಾಷ್ಟ್ರದ ಎಲ್ಲ ಜನರು ಅಭಿನಂದನೆ ಸಲ್ಲಿಸಬೇಕು. ಇದನ್ನು ವಿರೋಧ ಮಾಡಿದವರಿಗೆ ಖಂಡಿಸಬೇಕು. ಇನ್ನು ಮುಂದಾದರೂ ಇಂಥ ರೀತಿ ಮಾಡಲಾರ್ದಂಗೆ ಒಳ್ಳೆಯದನ್ನು ಸಹಕಾರ ಮಾಡಿ, ಕೆಟ್ಟದಿದ್ದರೆ ನೀವು ಅದಕ್ಕೆ ವಿರೋಧ ಮಾಡಿ. ವಿರೋಧ ಪಕ್ಷದವರು ಲಗಾಮ ಹಾಕಿದಂಗೆ ಇರಬೇಕು. ಕುದುರೆ ಹಾದಿ ಮೇಲೆ ನಡೀತಾ ಇದ್ದಾಗೂ ಅದಕ್ಕೆ ಚಾಟಿ ಹೊಡೆಯೋದು, ಲಗಾಮ ಎಳೆಯೋದು ಮಾಡಿದ್ರೆ ಕುದುರೆ ಮುಂದೆ ಸಾಗೋದಿಲ್ಲ. ಅದಕ್ಕೆ ಕುದುರೆ ಮೇಲೆ ಕೂತವರು ಹಾದಿ ತಪ್ಪಿ ಕುದುರೆ ನಡೆದ್ರೆ ಅದಕ್ಕೆ ಚಾಟಿ ಹಾಕ್ರಿ, ಲಗಾಮ್ ಹಿಡೀರಿ, ನಡೀತದೆ. ಆ ಕೆಲಸ ಮಾಡಬೇಕು ಅಂತ ಒಳ್ಳೆ ಕೆಲಸ ಇವತ್ತು ಬಿ ಜೆ ಪಿದವರು ಮಾಡಿದ್ದಾರೆ. ಕಾಂಗ್ರೆಸ್ದವರು ಈ ರೀತಿ ಮಾಡಲಾರ್ದಂಗೆ ಒಳ್ಳೆ ಮಾಡೋ ಸದ್ಬುದ್ಧಿ ಅವ್ರಿಗೆ ಪಕ್ಷದವ್ರು ಇಲ್ಲದೆ ಇದ್ರೆ ದೇವ್ರಿದ್ದರೆ ಅವನಾದರೂ ಕೊಡಬೇಕು. ಇವತ್ತಿಗೆ ಈ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಮತ್ತಷ್ಟು ದೇಶ, ರಾಜ್ಯ ಮತ್ತು ಜಿಲ್ಲೆಯ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ.